ನಮಸ್ಕಾರ. ಫೀವರ್ಗೆ ಫುಲ್ ಸ್ಟಾಪ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧನುಶ್ರೀ. ಚಳಿಗಾಲ ಶುರು ಆಗಿದೆ, ಹೀಗಾಗಿ ಸಾಮಾನ್ಯವಾಗಿ ಚಳಿ, ಜ್ವರ, ಶೀತ ಇದೆಲ್ಲ ಕಾಮನ್ ಆಗುತ್ತೆ. ಆದರೆ ಸಾಮಾನ್ಯವಾಗಿ ಅಂತ ಬಂದಂತಹ ಜ್ವರ ಕೆಲವೊಮ್ಮೆ ಮುಂಬರುವ ದಿನಗಳಲ್ಲಿ ಡಿಸೀಸ್ ಆಗಿ ಒಂದು ಬೇರೆ ಕಾಯಿಲೆ ರೂಪವನ್ನು ಕೂಡ ಪಡ್ಕೊಳ್ಳುತ್ತೆ. ಜ್ವರದಲ್ಲೂ ಕೂಡ ನಾನಾ ರೀತಿ ಜ್ವರಗಳಿವೆ. ಸೊ ತುಂಬ ಮಾರಕವಾಗಿರುವಂತಹ ಕೂಡ ಇದ್ದಾವೆ. ಹಾಗಾಗಿ ಯಾವೆಲ್ಲ ರೀತಿಯ ಜ್ವರಗಳಿದೆ, ಅದಕ್ಕೆ ಕಾರಣಗಳೇನು, ಯಾಕೆ ಬರುತ್ತೆ, ಆ ಟೈಮಲ್ಲಿ ನಾವು ಯಾವ ರೀತಿ ಟ್ರೀಟ್ಮೆಂಟನ್ನು ತಗೋಬೇಕು, ಯಾವ ರೀತಿ ಕೇರ್ ಮಾಡಬೇಕು, ಇದೆಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಬಸವರಾಜ ಕುಂಟೋಜಿ, ಕನ್ಸಲ್ಟೆಂಟ್ ಇಂಟರ್ನಲ್ ಮೆಡಿಸನ್, ಮಣಿಪಾಲ್ ಹಾಸ್ಪಿಟಲ್, ಮಲ್ಲೇಶ್ವರಂ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಈಗ ಹೇಳಿದೆ ನಾನು, ಜ್ವರದಲ್ಲೂ ಕೂಡ ನಾನಾ ರೀತಿಯಲ್ಲಿದೆ ಅಂತ. ಸೊ ಈ ಮೊದಲನೇದಾಗಿ ಜ್ವರ ಅನ್ನೋದು ಯಾಕೆ ಬರುತ್ತೆ? ಸಾಮಾನ್ಯವಾಗಿ ಜ್ವರ ಅನ್ನೋದು ಕಾಮನ್ ಆಗಿ ಬರುತ್ತೆ, ಆದರೆ ಕೆಲವೊಮ್ಮೆ ತುಂಬ ಅದು ಬೇರೆ ರೀತಿಯಲ್ಲೂ ಕೂಡ ಆಗುತ್ತೆ. ಹಾಗಾಗಿ ಈಗ ಮೊದಲನೇದಾಗಿ ಜ್ವರದ ಬಗ್ಗೆ ಹೇಳೋದಾದ್ರೆ, ಸೊ ಜ್ವರ ಅಂದರೆ ಸಾಮಾನ್ಯವಾಗಿ ಯಾರಿಗೆ ಕಂಡು ಬಂದರೂ ಕೂಡ ಏನಾಯಿತು, ಯಾಕೆ ಬಂತು, ಅದು ಜ್ವರ ಇದೆಯಾ ಇಲ್ಲ ಅಂತನ್ನೋದು ಒಂದು ಮನೆಯಲ್ಲಿದ್ದಾಗ ಎಲ್ರಿಗೂ ಕೂಡ ಅವರ ತಂದೆ ತಾಯಿಗಳಿಗಾಗಲಿ ಅಥವಾ ರಿಲೇಟಿವ್ಸ್ಗಾಗಲಿ ಸಾಮಾನ್ಯವಾಗಿ ಯೋಚನೆ ಬಂದುಬಿಡುತ್ತೆ. ಸೊ ಇನ್ ಜನರಲ್ ಯಾರಿಗೆ ಮೈ ಬಿಸಿ ಇರುತ್ತೆ ಆವಾಗ ನಾವು ಥರ್ಮೋಮೀಟ್ರಿಂದ ತೊಗೊಂಡು ಚೆಕ್ ಮಾಡಿದಾಗ ಟೆಂಪ್ರೇಚರ್ ಅಬೋವ್ 98.8 ಅಥವಾ 99 ಮೇಲೆ ಇದ್ದರೆ ಜ್ವರ ಇದೆ ಅಂತ ಹೇಳ್ತೀವಿ. ಜ್ವರ ಬರೋದಕ್ಕೆ ಜನರಲಿ ಎರಡು ಕಾರಣ ಅಂತ ಹೇಳ್ತೀವಿ. ಒಂದು ನಾನ್ ಇನ್ಫೆಕ್ಷಸ್ ಕಾರಣ. ನಾನ್ ಇನ್ಫೆಕ್ಷನ್ ಅಂದರೆ ಏನು ಇನ್ಫೆಕ್ಷನ್ ಇಲ್ಲ ಆದರೂ ಜ್ವರ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಇನ್ಫೆಕ್ಷನ್ ಇಲ್ಲದೆ ಇರೋ ಜ್ವರ ಬರೋಕ್ಕೆ ಕಾರಣ ಅಂತಂದರೆ ಕೆಲವೊಂದು ಸರಿ ಏಟು ಬಿದ್ದಾಗಲೂ ಕೂಡ, ಅಥವಾ ಕೆಲವೊಂದು ಸರಿ ನಾನ್ ಇನ್ಫೆಕ್ಷಸ್ ತಲೆಯಲ್ಲಿ ಬ್ಲೀಡಿಂಗ್ ಆದಾಗ, ಸೊ ಅಥವಾ ಎಲ್ಲೋ ಒಂದು ಕಡೆಗೆ ನೋವು ಇದ್ದಾಗ ಕೂಡ ಅದು ಜ್ವರ ಬರೋ ಚಾನ್ಸಸ್, ಅದಕ್ಕೆ ನಾನ್ ಇನ್ಫೆಕ್ಷಸ್ ಅಂತ ಹೇಳ್ತೀವಿ. ಮೇನ್ಲಿ ವಿ ಆರ್ ವರೀಡ್ ಅಬೌಟ್ ಜ್ವರ ಬಂತು ಅಂದರೆ ಏನು ಇನ್ಫೆಕ್ಷನ್ ಆಗಿದೆ ಅನ್ನೋದಕ್ಕೆ ತುಂಬ ಎಲ್ರಿಗೂ ವರಿ ಆಗುತ್ತೆ. ಈಗ ಸರ್, ಈಗ ನಾರ್ಮಲ್ ಆಗಿ ಜ್ವರ ಬಂದಾಗ ಸಾಕಷ್ಟು ಜನ ನೆಗ್ಲೆಕ್ಟ್ ಮಾಡ್ತಾರೆ, ಬಿಡು ಹೋಗುತ್ತೆ ಅಂತ ಮೆಡಿಸನಲ್ಲಿ ಮಾತ್ರ ತೊಗೊಂಡು ಸುಮ್ಮನೆ ಆಗ್ತಾರೆ. ಆದರೆ ಯಾವ ಟೈಮಲ್ಲಿ ಅದನ್ನು ಸೀರಿಯಸ್ ಆಗಿ ತೊಗೊಂಡು ಡಾಕ್ಟರನ್ನು ಭೇಟಿ ಮಾಡಬೇಕು ಅಂತ ಇರುತ್ತೆ? ಸೊ ಜನರಲಿ ನಾವು ಏನು ಅಡ್ವೈಸ್ ಮಾಡ್ತೀವಿ ಅಂತಂದರೆ, ಮೊದಲನೇ ದಿವಸ ಜ್ವರ ಬಂತು ಅಥವಾ ಜ್ವರ ಜೊತೆಗೆ ಬೇರೆ ಏನು ತೊಂದರೆಗಳಿಲ್ಲ ಅಂತಂದರೆ ಮೇ ಬಿ ಒಂದಿನ ಅಥವಾ 2 ದಿವಸ ಅವ್ರ ಮನೆಯಲ್ಲಿ ಜ್ವರ ಕಡಿಮೆ ಆಗುವಂಥ ಸಾಮಾನ್ಯ ಔಷಧಿ ಅಂದರೆ ಪ್ಯಾರಾಸಿಟಮಾಲ್ ಅಥವಾ ಕೆಲವೊಂದು ಸಾರಿ ಡೈಕ್ಲೋಫೆನಾಕ್ ಅಥವಾ ಬ್ರೂಫೇನ್ ಅನ್ನೋ ಮಾತ್ರೆ ತಗೋಬಹುದು. ಬಟ್ ಒಂದು ದಿನ ಅಥವಾ 2 ದಿವಸದಲ್ಲಿ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಹತ್ತಿರದಲ್ಲಿರೋ ವೈದ್ಯರನ್ನು ಕಾಣೋದೇ ಉತ್ತಮ ಅಂತ ಅನಿಸುತ್ತೆ. ಕೆಲವೊಂದು ಸಾರಿ 4 ದಿವಸ ಆಯಿತು, 5 ದಿವಸ ಆಯಿತು, ಕೆಲವೊಂದು ಸಾರಿ 10 ದಿವಸ ಆದರೂ ಕೂಡ ನಾನು ಏನು ಡಾಕ್ಟರ್ ನೋಡಿಲ್ಲ ಅಂತನೋ ಕೆಲವೊಂದು ಪೇಷಂಟ್ಸ್ ನೋಡಿದ್ದೀವಿ. ಆ ಥರ ಆಗಬಾರ್ದು. 1 ದಿನ 2 ದಿನ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಹತ್ತಿರದಲ್ಲಿರೋ ಡಾಕ್ಟ್ರಿಗೆ ತೋರಿಸ್ಬೇಕು. ಅಥವಾ ಮೊದಲನೇ ದಿವಸನೇ ಜ್ವರದ ಜೊತೆಗೆ ತುಂಬ ಸಿವಿಯರ್ ಸಿಮ್ಟಮ್ಸು, ಸರಿಯಾಗಿ ಮಾತಾಡೋಕ್ಕಾಗ್ತಾ ಇಲ್ಲ, ಅಥವಾ ಗಿಡಿನೆಸ್ ಬಂತು, ಅಥವಾ ಬೇರೆ ಬೇರೆ ಸಿಮ್ಟಮ್ಸು ಕೂಡ ಇತ್ತು ಅಂದರೆ ಅವತ್ತಿನ ದಿವಸನೇ ವೈದ್ಯರ ಹತ್ರನ ತೋರಿಸ್ಕೊಡೋದು ಉತ್ತಮ ಅಂತ ನನ್ನ ಅಭಿಪ್ರಾಯ. ಓಕೆ. ಈಗ ರ್ಯಾಷಸ್ ಕೂಡ ಬರುತ್ತೆ ಜ್ವರ ಟೈಮಲ್ಲಿ, ಹೇಳಿದ್ರಿ ತುಂಬ ಲಕ್ಷಣಗಳು ಬರುತ್ತೆ ಅಂತ. ಕೆಲವೊಂದು ರ್ಯಾಷಸ್ ಕೂಡ ಇರುತ್ತೆ. ರ್ಯಾಷಸನ್ನು ಬೇರೆ ಬೇರೆ ರೀತಿ ಹೇಳ್ತಾರೆ, ಚಿಕನ್ ಗುನ್ಯಾ, ಡೆಂಗ್ಯೂ ಈ ರೀತಿ. ಸೊ ರ್ಯಾಷಸ್ ಬಂದಾಗ ಯಾವ ರೀತಿ ಅವರು ತಿಳ್ಕೊಬೇಕು ಅಂತ? ಕರೆಕ್ಟ್. ಈ ಜ್ವರದ ಜೊತೆಗೆ ಬೇರೆ ಬೇರೆ ಸಿಮ್ಟಮ್ಸ್ ಕೂಡ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಬೇರೆ ಬೇರೆ ಸಿಮ್ಟಮ್ಸ್ ಅಂದರೆ ಜ್ವರದ ಜೊತೆಗೆ ತಲೆನೋವು, ಮೈಕೈ ನೋವು, ಜಾಯಿಂಟ್ ಪೇನ್, ಮಲ್ಟಿಪಲ್ ಜಾಯಿಂಟ್ ಪೇನು, ನೆಗಡಿ ಅಥವಾ ಥ್ರೋಟ್ ಪೇನು, ಕೆಲವೊಂದು ಸರಿ ಅದ್ರ ಜೊತೆಗೆ ರ್ಯಾಷಸ್ ಕೂಡ ಬರೋ ಸಾಧ್ಯತೆಗಳು ಇರುತ್ತೆ. ಸೊ ಜ್ವರ ಬಂತು, ಅದ್ರ ಜೊತೆಗೆ ಮೈಕೈಲೆಲ್ಲ ಫುಲ್ ಗುಳ್ಳೆ ಬಂದುಬಿಟ್ಟಿದೆ ಸರ್, ಅದು ಕೈಯಲ್ಲಿರ್ಬೋದು, ಹೊಟ್ಟೆನಲ್ಲಿರ್ಬೋದು, ಬೆನ್ನಲ್ಲಿರ್ಬೋದು. ಸೊ ಆ ಥರ ರ್ಯಾಷಸ್ ಬಂತು ಅಂದರೆ ಕೆಲವೊಂದು ಕಾಯಿಲೆಗಳು ಜ್ವರ ಮತ್ತು ರ್ಯಾಷಸ್ ಜೊತೆಗೆ ಇರ್ತವೆ. ಫಾರ್ ಎಕ್ಸಾಂಪಲ್ ಈ ಚಿಕನ್ ಪಾಕ್ಸ್ ಅಂತ ಕೇಳಿರ್ಬೋದು. ಚಿಕನ್ ಪಾಕ್ಸಲ್ಲಿ ಮೊದಲನೇ ದಿವಸನೇ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಡೆಂಗು ಜ್ವರ ಕೇಳಿದ್ದೀರಾ? ಡೆಂಗು ಜ್ವರದಲ್ಲಿ ಯೂಶ್ವಲಿ 5ನೇ ದಿವಸ ಅಥವಾ 6ನೇ ದಿವಸ ಜ್ವರ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಚಿಕನ್ ಗುನ್ಯಾದಲ್ಲಿ ಕೂಡ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಅದೇ ಥರ ನಾವು ರಿಕೆಟ್ಸಿಯಾ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಅದರಲ್ಲೂ ಕೂಡ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಸೊ ಹಿಂಗಾಗಿ ಜ್ವರ ಮತ್ತು ಅದರ ಜೊತೆಗೆ ಚಿಕ್ಕ ಚಿಕ್ಕ ಗುಳ್ಳೆಗಳು ಅಥವಾ ರ್ಯಾಷಸ್ ಬಂತು ಅಂದರೆ ಆ್ಯಸ್ ಎ ಮೆಡಿಕಲ್ ಪರ್ಸನ್ ನಮಗೆ ಕೆಲವೊಂದು ಈ ಥರ ಇರಬಹುದು ಅಂತ ಒಂದು ಯೋಚನೆ ಬರುತ್ತೆ. ಇನ್ ಜನರಲ್ ಬೈ ಆ್ಯಂಡ್ ಲಾರ್ಜ್ ರ್ಯಾಷಸ್ ಅಥವಾ ಗುಳ್ಳೆ ಬಂದರೆ ಅದರಿಂದನೇ ತೊಂದರೆಗಳಾಗೋ ಚಾನ್ಸಸ್ ತುಂಬ ಕಡಿಮೆ. ಬಟ್ ಯಾಕೆ ಬಂದಿದೆ ಅದರಿಂದ ತೊಂದರೆಗಳಾಗೋ ಚಾನ್ಸಸ್ ಇರುತ್ತೆ. ಓಕೆ ಸರ್, ಈಗ ಹೇಳಿದ್ರಿ ಸಾಕಷ್ಟು ಟೈಪ್ಸ್ ಇದೆ ಜ್ವರಗಳಲ್ಲಿ ಅಂತ. ಸೊ ಮೊದಲನೇದಾಗಿ ಹೆಚ್ಚಾಗಿ ನಾವು ಕೇಳ್ತೇವೆ ಡೆಂಗ್ಯೂ ಜ್ವರ ಅಂತ ಹೇಳಿ. ಇದು ಯಾಕೆ ಬರುತ್ತೆ, ಇದ್ರ ಸಿಂಪ್ಟಮ್ಸ್ ಏನಿದೆ?
ಹಾಂ, ಸೊ ಡೆಂಗು ಜ್ವರ ಸ್ಪೆಷಲಿ ಈ ಮಳೆಗಾಲ ಶುರು ಆಯಿತು ಅಥವಾ ಮಳೆಗಾಲ ಒಂದು 2-3 ಸರಿ ಮಳೆ ಬಂದು ಮನೆಯಲ್ಲಿ ಅಥವಾ ಒಂದು ಪ್ರದೇಶದಲ್ಲಿ ನೀರು ನಿಂತ್ಕೊಳ್ತು ಅಂತಂದರೆ ಅಲ್ಲಿ ಸೊಳ್ಳೆಗಳು ಬ್ರೀಡ್ ಆಗಿ ಮಲ್ಟಿಪಲ್ ಮಾಸ್ಕಿಟೋಸ್ ಶುರು ಆಗುತ್ತೆ. ಆ ಮಸ್ಕಿಟೋ ಬೈಟಿಂದ ಈ ಡೆಂಗು ಜ್ವರ ಬರುತ್ತೆ. ಅದೇ ಮಸ್ಕಿಟೋ ಬೈಟಿಂದನೇ ಯೂಶಲಿ ಮಲೇರಿಯಾ ಅಥವಾ ಚಿಕನ್ ಗುನ್ಯಾ ಕೂಡ ಬರುತ್ತೆ. ಸೊ ಮಸ್ಕಿಟೋ ಬಾರ್ನ್ ಇನ್ಫೆಕ್ಷನ್ ಅಂತಂದರೆ ಮಲೇರಿಯಾ ಆಗಲಿ ಅಥವಾ ಡೆಂಗು ಜ್ವರ ಆಗಲಿ ಅಥವಾ ಚಿಕನ್ ಗುನ್ಯಾ ಆಗಲಿ ಬರುತ್ತೆ. ಡೆಂಗು ಜ್ವರ ಸ್ಪೆಷಲಿ ಮಳೆಗಾಲ ಆದಮೇಲೆ ಮಳೆ ಅಥವಾ ನೀರು ನಿಂತೋ ಜಾಗದಲ್ಲಿ ಸೊಳ್ಳೆಗಳು ಕಚ್ಚಿತು ಅಂತಂದರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಅಂದರೆ ಇನ್ಫೆಕ್ಟೆಡ್ ಮಟೀರಿಯಲ್ಲು ಬ್ಲಡ್ ಒಳಗಡೆ ಹೋದ್ಮೇಲೆ ಸಾಮಾನ್ಯವಾಗಿ 3 ದಿವಸ ಅಥವಾ 10 ದಿವಸ ಒಳಗಡೆ ಅವ್ರಿಗೆ ತುಂಬ ಸ್ಪೆಷಲಿ ಡೆಂಗು ಜ್ವರದಲ್ಲಿ ಸಾಮಾನ್ಯ ಲಕ್ಷಣಗಳಂತಂದರೆ ಇದಕ್ಕೆ ನಾವು ಬ್ರೇಕ್ ಬೋನ್ ಫೀವರ್ ಅಂತ ಹೇಳ್ತೀವಿ. ಅಂದರೆ ಎಷ್ಟರ ಮಟ್ಟಿಗೆ ಅವ್ರಿಗೆ ಬಾಡಿ ಪೇಯ್ನ್ ಇರುತ್ತೆ ಅಂತಂದರೆ ಏನೋ ಒಂದು ಮೂಳೆ ಮುರಿದು ಹೋಗಿದೆ ಅನ್ನೋಷ್ಟು ಅವ್ರಿಗೆ ಬ್ರೇಕ್ ಬೋನ್ ಫೀವರ್ ಥರ ಅವ್ರಿಗೆ ಫೀಲಿಂಗ್ ಇರುತ್ತೆ. ಸೊ ವಿ ಕಾಲ್ ಇಟ್ ಆಸ್ ಅ ಹೈ ಡಿಗ್ರಿ ಇಂಟರ್ಮಿಟೆಂಟ್ ಫೀವರ್ ವಿತ್ ವೆರಿ ಸಿವಿಯರ್ ಜನರಲೈಸ್ಡ್ ಬಾಡಿ ಪೇನ್. ಮೋಸ್ಟ್ ಕಾಮನ್ಲಿ ದೇ ವಿಲ್ ಹ್ಯಾವ್ ಅ ಬ್ಯಾಕ್ ಪೇನ್ ಮತ್ತು ಹೆಡ್ಏಕ್ ಕೂಡ ಇರುತ್ತೆ. ಇದು ಸಾಮಾನ್ಯ ಲಕ್ಷಣಗಳು ಡೆಂಗು ಜ್ವರದಲ್ಲಿ ಕಾಣಿಸ್ಕೊಳ್ಳುತ್ತೆ. ಇದರಲ್ಲೂ ತುಂಬ ಫೇಸಸ್ ಅಥವಾ ಸ್ಟೇಜಸ್ ಅಂತ ಹೇಳ್ಬೋದಾ? ಈ ಪ್ರೈಮರಿ ಡೆಂಗ್ಯೂ, ಸೆಕೆಂಡರಿ ಡೆಂಗ್ಯೂ ಇದಂದ್ರೆ ಏನು? ಹಾಂ, ಸೊ ಪ್ರೈಮರಿ ಡೆಂಗು ಅಂತಂದರೆ ಯಾರಿಗೆ ಮೊದಲನೇ ಬಾರಿ ಡೆಂಗು ಜ್ವರ ಬಂದಿರುತ್ತೆ ಅದಕ್ಕೆ ನಾವು ಪ್ರೈಮರಿ ಡೆಂಗು ಫೀವರ್ ಅಂತ ಹೇಳ್ತೀವಿ. ಮೋಸ್ಟ್ಲಿ ಇದು ಮೆಡಿಕಲ್ ಅವರಿಗೆ ತುಂಬ ಮೆಡಿಸಿನ್ ಡಾಕ್ಟ್ರಿಗೆ ತುಂಬ ಹೆಲ್ಪ್ ಆಗುತ್ತೆ. ಎರಡನೇದೇನೆಂದರೆ ಸೆಕೆಂಡ್ರಿ ಡೆಂಗು ಫೀವರ್. ಅಂದರೆ ಸುಮಾರು 1-1.5 ವರ್ಷದಿಂದ ಒಂದು ಸರಿ ಡೆಂಗು ಜ್ವರ ಬಂದು ವಾಸಿ ಆಗಿರುತ್ತೆ. ಈಗ ಮತ್ತೆ 2ನೇ ಸಾರಿ ಡೆಂಗು ಜ್ವರ ಬಂತಂದರೆ ಅದಕ್ಕೆ ನಾವು ಸೆಕೆಂಡರಿ ಡೆಂಗು ಜ್ವರ ಅಂತ ಹೇಳ್ತೀವಿ. ಸೊ ಸೆಕೆಂಡರಿ ಡೆಂಗು ಜ್ವರ ಬಂದಿರೋರಿಗೆ ಜನರಲಿ ಪ್ರೋಗ್ನೋಸಿಸ್ ಅಂಥ ಪೇಷಂಟ್ಸಲ್ಲಿ ಕಾಂಪ್ಲಿಕೇಶನ್ಸ್ ಅಂದರೆ ಬ್ಲೀಡಿಂಗ್ ಆಗೋದು ಅಥವಾ ಹೊಟ್ಟೆನಲ್ಲಿ ಅಥವಾ ಎದೆನಲ್ಲಿ ನೀರು ತುಂಬಿಕೊಳ್ಳೋದು, ಬ್ಲಡ್ ಪ್ರೆಷರ್ ಕಡಿಮೆ ಆಗೋದು, ಹೀಗಾಗಿ ಸಿವಿಯಾರಿಟಿ ಆಫ್ ಇಲ್ನೆಸ್ ವಿಲ್ ಬಿ ಮೋರ್ ಇನ್ ಸೆಕೆಂಡರಿ ಡೆಂಗು ಫೀವರ್. ಓಕೆ ಸರ್, ಈಗ ಡೆಂಗ್ಯೂ ಫೀವರ್ ಅಲ್ಲಿ ಸ್ಟೇಜಸ್ ಅಂತ ಏನಾದರೂ ಇದೆಯಾ ಸರ್? ಈ ಸ್ಟೇಜಸ್ ಅಲ್ಲಿ ಇದು ಕರೆಕ್ಟ್, ಇದು ತುಂಬ ಮುಖ್ಯ. ಜನರಲಿ ವೈರಲ್ ಫೀವರ್ ನೀವು ಕೇಳಿರಬೇಕು, ಕೋವಿಡ್ ವೈರಸ್ಸು ಕೂಡ ಅಥವಾ ಅದೇ ರೀತಿ ಡೆಂಗು ಕೂಡ ವೈರಸ್ಸು. ಈ ವೈರಸ್ ಫೀವರಲ್ಲಿ ಏನಾಗುತ್ತೆ ಅಂತಂದರೆ ಇನಿಷಿಯಲ್ 1ನೇ ದಿವಸ, 2ನೇ ದಿವಸ, 3ನೇ ದಿವಸ, 4ನೇ ದಿವಸ ಜ್ವರ, ಮೈಕೈ ನೋವು ಸಿಮ್ಟಮ್ಸ್ ಇರುತ್ತೆ. ಯಾವುದೇ ವೈರಲ್ ಇನ್ಫೆಕ್ಷನಲ್ಲಿ ಸಿಮ್ಟಮ್ಸ್ ಕಡಿಮೆ ಆದಮೇಲೆ ಕಾಂಪ್ಲಿಕೇಶನ್ ಶುರು ಆಗುತ್ತೆ. ಸೊ ಡೆಂಗು ಜ್ವರದಲ್ಲೂ ಕೂಡ ಅದೇ ರೀತಿ. ಸೊ ಮೊದಲನೇ ಸ್ಟೇಜ್ ಅಂತಂದರೆ ಫೆಬ್ರೈಲ್ ಸ್ಟೇಜ್ ಅಂತ ಹೇಳ್ತೀವಿ, ಅಂದರೆ ಜ್ವರದ ಫೇಸು. ಇದು ಸಾಮಾನ್ಯವಾಗಿ 2 ದಿವಸ, 3 ದಿವಸ, 4 ದಿವಸ, 5 ದಿವಸವರೆಗೂ ಜ್ವರ ಇರುತ್ತೆ. ಈ ಜ್ವರ ಕಡಿಮೆ ಆಗ್ತಾ ಇದ್ದಂಗೆ 2ನೇ ಫೇಸು ವಾಟ್ ವಿ ಕಾಲ್ ಇಟ್ ಆಸ್ ಅ ಕ್ರಿಟಿಕಲ್ ಫೇಸ್ ಅಂತ. ಈ ಕ್ರಿಟಿಕಲ್ ಫೇಸಲ್ಲೇ ಪೇಷಂಟ್ ಇಲ್ಲ ಸರ್ ನಮ್ಗೆ ನಿನ್ನೆ ಜ್ವರ ಕಡಿಮೆ ಆಯಿತು ಬಟ್ ಇವತ್ತಿಂದ ತುಂಬ ಸುಸ್ತಾಗಿದೆ. ಕ್ರಿಟಿಕಲ್ ಫೇಸಲ್ಲಿ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ, ಕೆಲವರಿಗೆ ಬ್ಲೀಡಿಂಗ್ ಕಣ್ಣಲ್ಲಿ, ಮೂಗಲ್ಲಿ, ಬಾಯಿನಲ್ಲಿ, ಮೋಷನಲ್ಲಿ ಬ್ರೈನಲ್ಲಿ ಬ್ಲೀಡಿಂಗ್ ಆಗುತ್ತೆ, ಕೆಲವೊಬ್ಬರಿಗೆ ಹೊಟ್ಟೆನಲ್ಲಿ ಅಥವಾ ಲಂಗ್ಸಲ್ಲಿ ನೀರು ತುಂಬಿಕೊಂಡು ಉಸಿರಾಡೋಕ್ಕೆ ಕಷ್ಟ ಆಗುತ್ತೆ, ಆಕ್ಸಿಜನ್ ಲೆವೆಲ್ ಕಡಿಮೆ ಆಗುತ್ತೆ. ಕೆಲವರಿಗೆ ನಾವು ಆರ್ಗನ್ ಫೇಲ್ಯೂರ್ ಅಂತ ಹೇಳ್ತೀವಿ, ಅಂದರೆ ಕಿಡ್ನಿ ಫೇಲ್ಯೂರ್ ಆಗಲಿ, ಅಂದರೆ ಕಿಡ್ನಿ ಫೇಲ್ಯೂರ್ ಆಗಿ ಯೂರಿನ್ನೇ ಬರಲ್ಲ. ಲಿವರ್ ಫೇಲ್ಯೂರ್ ಆಯಿತು ಅಂದರೆ ಕೆಲವರಿಗೆ ಜಾಂಡೀಸ್ ಆಗುತ್ತೆ. ಹಾರ್ಟ್ ತೊಂದರೆ ಆಗಿರೋರಿಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ, BP ಕಡಿಮೆ ಆಗುತ್ತೆ, ಬ್ರೈನ್ಗೆ ಇನ್ವಾಲ್ವ್ಮೆಂಟ್ ಆಗಿ ಮೆದುಳು ಜ್ವರ ಅಂತ ಹೇಳ್ತೀವಿ. ಸೊ ಇವೆಲ್ಲ ಕ್ರಿಟಿಕಲ್ ಫೇಸಲ್ಲಿ ಬರೋ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ಈ ಒಂದು ಕ್ರಿಟಿಕಲ್ ಫೇಸ್ ಸಾಮಾನ್ಯವಾಗಿ 2ರಿಂದ 3 ದಿವಸ, 4 ದಿವಸ ಇರುತ್ತೆ. ಈ ಕ್ರಿಟಿಕಲ್ ಫೇಸ್ ದಾಟ್ತು ಅಂತಂದರೆ ದೆನ್ ದೇ ವಿಲ್ ಲ್ಯಾಂಡ್ ಅಪ್ ವಿತ್ ಅ ರಿಕವರಿ ಫೇಸ್. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ಕ್ರಿಟಿಕಲ್ ಫೇಸ್ ಆದಮೇಲೆ ರಿಕವರಿ ಫೇಸ್ ಶುರು ಆಗುತ್ತೆ. ಈ ರಿಕವರಿ ಫೇಸಲ್ಲಿ ಕ್ರಿಟಿಕಲ್ ಫೇಸಲ್ಲಿ ಪ್ಲೇಟ್ಲೆಟ್ಸ್ ಕೂಡ ಕಡಿಮೆ ಆಗಿ ರಿಕವರಿ ಫೇಸಲ್ಲಿ ಅದು ಇಂಪ್ರೂವ್ಮೆಂಟ್ ಆಗ್ತಾ ಶುರು ಆಗುತ್ತೆ. ಆಲ್ ಸಿಮ್ಟಮ್ಸ್ ದೇ ವಿಲ್ ಸ್ಟಾರ್ಟ್ ಫೀಲಿಂಗ್ ಬೆಟರ್. ಕೆಲವೊಂದು ಸರಿ ಈ ರಿಕವರಿ ಫೇಸಲ್ಲಿ ನಾನು ಹೇಳಿದ್ನಲ್ಲ, ರ್ಯಾಷಸ್ 5th ಡೇ ಅಥವಾ 6th ಡೇನಲ್ಲಿ ರ್ಯಾಷಸ್ ಕೂಡ ಬರುತ್ತೆ, ಹಾರ್ಟ್ ಬೀಟ್ ಕಡಿಮೆ ಆಗುತ್ತೆ, ಇಚ್ಚಿಂಗ್ ಕೂಡ ಬರುತ್ತೆ. ಸೊ ದೀಸ್ ಆರ್ ದ ಮೇನ್ಲಿ 3 phases ವಾಟ್ ವಿ ಕ್ಯಾನ್ ಸೇ. ಜ್ವರದ ಫೇಸು, ಕ್ರಿಟಿಕಲ್ ಫೇಸು ಮತ್ತು ರಿಕವರಿ ಫೇಸ್ ಅಂತ ವಾಟ್ ವಿ ಸಿ ಇನ್ ಡೆಂಗು ಫೀವರ್. ಓಕೆ ಸರ್, ಈಗ ಇದನ್ನು ಯಾವ ರೀತಿ ನೀವು ಗುರುತಿಸ್ಬೋದು ಅಥವಾ ಹಾಸ್ಪಿಟಲಿಗೆ ಬಂದಾಗ ಯಾವ ಟೆಸ್ಟ್ ಮೂಲಕ ಅದನ್ನು ಡೆಂಗ್ಯೂ ಅಂತ ಫೈನಲೈಸ್ ಮಾಡ್ತೀರಾ? ಹಾಂ, ಸೊ ಜನರಲಿ ಯಾರು ಸಾಮಾನ್ಯವಾಗಿ ಜ್ವರ ಅಂತ ಬಂದಾಗ ನಾನು ಹೇಳುವಂಗೆ ಅವರಿಗೆ ನಾನ್ ಇನ್ಫೆಕ್ಷಸ್ ಕಾರಣ ಇದೆಯಾ ಅಥವಾ ಇನ್ಫೆಕ್ಷಸ್ ಕಾರಣ ಇದೆಯಾ ಅಂತ. ಕೆಲವೊಂದು ಸರಿ ಸೀಸನ್ನಲ್ಲಿ ಅಥವಾ ಆ ಎಪಿಡೆಮಿಕ್ ಬಂದಾಗ ಯಾವ ಜ್ವರ ಇರ್ಬೋದು ಅಂತ, ಸ್ಪೆಷಲಿ ಲಾಸ್ಟ್ 2 ತಿಂಗಳು 3 ತಿಂಗಳಲ್ಲಿ ನಮಗೆ ಡೆಂಗು ಜ್ವರ ಮತ್ತು H1N1 ಕಾಮನ್ ಕೋಲ್ಡ್ ಜ್ವರದಲ್ಲಿ ಕಂಡು ಬರ್ತಾ ಇದೆ. ಸ್ಪೆಷಲಿ ಡೆಂಗು ಜ್ವರ ಅಂತ ಹೇಳಿದಾಗ ನಾನು ಹೇಳಿರುವಂಗೆ ಹೈ ಗ್ರೇಡ್ ಇಂಟರ್ಮಿಟೆಂಟ್ ಫೀವರ್ ವಿತ್ ಸಿವಿಯರ್ ಬಾಡಿ ಪೇನ್, ಬ್ಯಾಕ್ ಪೇನ್, ಹೆಡ್ಏಕ್ ಇತ್ತಂದರೆ ಡೆಂಗು ಜ್ವರ ಅಂತ ಸಸ್ಪೆಕ್ಟ್ ಮಾಡಿ ನೀವು ಕೇಳ್ತಾ ಇದ್ದೀವಿ ಅದನ್ನು ಹೇಗೆ ನೀವು ಗುರುತಿಸ್ಬೋದು ಅಂತ. ಆವಾಗ ಡೆಂಗೂಗೆ ಟೆಸ್ಟ್ಗಳು ಕಳಿಸ್ಕೊಡ್ತೀವಿ. ಬ್ಲಡ್ ಟೆಸ್ಟಲ್ಲಿ ಅವ್ರದ್ದು WBC ಕೌಂಟ್ ಏನು, ಪ್ಲೇಟ್ಲೆಟ್ ಕೌಂಟ್ ಏನು,
ಅದು ಕನ್ಫರ್ಮ್ ಮಾಡೋಕ್ಕೆ ಡೆಂಗು ಸಿರಾಲಜಿ ಟೆಸ್ಟ್ ಅಂತ ಹೇಳ್ತೀವಿ. ರ್ಯಾಪಿಡ್ ಮೆಥಡಿಂದ ಮಾಡ್ಬೋದು, ವಿಚ್ ರಿಪೋರ್ಟ್ ವಿಲ್ ಕಮ್ ವಿತಿನ್ 1 hour ಟೈಮ್. ಇನ್ನೊಂದು ಡೆಂಗು ಎಲೈಸಾ ಟೆಸ್ಟ್ ಅಂತ ಹೇಳ್ತೀವಿ, ಅದು ಮೇ ಬಿ ಕೆಲವೊಂದು ಸರಿ ಒಂದು 8 hours to 12 hours ಟೈಮ್ ಆಗುತ್ತೆ. ಸೊ ಈ ಟೆಸ್ಟಲ್ಲಿ ನಮಗೆ ಅದು ಖಚಿತವಾಗಿ ಮಾಹಿತಿ ಸಿಗುತ್ತೆ, ಅದು ಡೆಂಗು ಜ್ವರ ಇದೆಯಾ ಅಥವಾ ಇಲ್ವಾ ಅಂತ ಅನ್ನೋದನ್ನು. ಓಕೆ, ಹೀಗಾದರೆ ಡೆಂಗ್ಯೂ ಬಂದಮೇಲೆ ಮನೆ ರೆಮಿಡೀಸ್ ಅಂತ ಕೂಡ ಮಾಡ್ಕೊಂಡು ಹುಷಾರು ಮಾಡ್ಕೊಳ್ಬೋದಾ? ಹಾಂ, ಸೊ ಡೆಂಗು ಜ್ವರ ಎನಿ ವೈರಲ್ ಇನ್ಫೆಕ್ಷನ್ ಸಾಮಾನ್ಯವಾಗಿ ಅವರ ಬಾಡಿ ಇಮ್ಯುನಿಟಿ, ಏಜ್, ಅಂಡರ್ಲೈನ್ ಕೋಮಾರ್ಬಿಡ್ ಕಂಡೀಷನ್ಸ್ ಮೇಲೆ ಸಾಮಾನ್ಯವಾಗಿ ತಾನಾಗೇ ರಿಕವರ್ ಆಗುತ್ತೆ. ಸೊ ಮೋಸ್ಟ್ ಆಫ್ ದ ವೈರಲ್ ಫೀವರ್ಸ್ ವಿಲ್ ರಿಕವರ್ ಆನ್ ಇಟ್ಸ್ ಓನ್ ವಿತ್ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್. ಅಂದರೆ ನಾನು ಆವಾಗಲೇ ಹೇಳೋಂಗೆ ಮೊದಲನೇ ದಿವಸ 2ನೇ ದಿವಸ ಮೈಲ್ಡ್ ಹೆಡ್ಏಕ್ ಇತ್ತಂದರೆ ಆವಾಗ ಅದು ಪ್ಯಾರಾಸಿಟಮಾಲ್ ಮಾತ್ರೆ ತೊಗೋಬೋದು, ಜ್ವರ ಇತ್ತಂದರೆ ಪ್ಯಾರಾಸಿಟಮಾಲ್ ಮಾತ್ರೆ ತೊಗೋಬೋದು. ಅದರ ಜೊತೆಗೆ ಹೈಡ್ರೇಷನ್ ಮೇಂಟೈನ್ ಮಾಡಬೇಕಾಗತ್ತೆ. ಲಿಕ್ವಿಡ್ಸ್ ಐಟಮ್ಸ್ ತೊಗೋಬೋದು, ಸ್ವಲ್ಪ ಬಿಸಿಯಾಗಿರೋ ಪದಾರ್ಥಗಳನ್ನ ತೊಗೋಬೋದು, ಸಾಫ್ಟ್ ಫುಡ್ ತೊಗೋಬೋದು. ಈ ತೊಗೊಂಡಾಗ ಜ್ವರ ಕಡಿಮೆ ಆಯಿತು, ಬೇರೆ ಏನಾದರೂ ವಾರ್ನಿಂಗ್ ಸೈನ್ಸ್ ಅಂತ ಹೇಳ್ತೀವಿ. ಬೇರೆಯಾಗಿ ವಾರ್ನಿಂಗ್ ಸೈನ್ಸ್ ಅಂತಂದರೆ ತುಂಬ ಹೊಟ್ಟೆ ನೋವು, ವಾಮಿಟಿಂಗು, ತುಂಬ ಸುಸ್ತಾಗೋದು, ಅಥವಾ ಜಾಂಡೀಸ್ ಕಂಡುಬರೋದು, ಯೂರಿನ್ ಬರದೇ ಇರೋದು, ಇದೆಲ್ಲ ವಾರ್ನಿಂಗ್ ಸೈನ್ಸ್ ಇಲ್ಲ ಅಂತಂದರೆ ಅವರು ಮನೆಯಲ್ಲೇ ಟ್ರೀಟ್ಮೆಂಟ್ ತೊಗೊಳ್ಬೋದು. ಈ ವಾರ್ನಿಂಗ್ ಸೈನ್ಸ್ ಕಂಡು ಬಂತು ಅಂದರೆ ಡೆಫಿನೆಟಾಗಿ ಅವರು ವೈದ್ಯರ ಹತ್ರ ತೋರಿಸ್ಕೋಬೋದು. ವಾರ್ನಿಂಗ್ ಸೈನ್ಸ್ ಅಂತಂದರೆ ನಾನು ಇನ್ನೊಂದು ಸರಿ ಹೇಳ್ತೀನಿ, ತುಂಬ ವಾಮಿಟಿಂಗ್, ಹೊಟ್ಟೆ ನೋವು, ವಾಮಿಟಿಂಗ್ ಬಂತು, ಜಾಂಡೀಸ್ ಥರ ಇತ್ತು, ಬ್ಲಡ್ ಪ್ರೆಷರ್ ಕಡಿಮೆ ಆಗಿ ತಲೆ ಸುತ್ತಿತ್ತು, ತುಂಬ ಊಟನೇ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ಅವರು ಇಮಿಡಿಯೇಟ್ ವೈದ್ಯರ ಹತ್ರ ಹೋಗಿ ತೋರಿಸ್ಕೋಬೇಕಾಗತ್ತೆ. ಸರ್, ಈಗ ಓಕೆ, ಈ ಡೆಂಗ್ಯೂ ಫೀವರಿಂದ ಸಾವು ಕೂಡ ಬರುತ್ತೆ ಅನ್ನೋದನ್ನ ಕೇಳಿದ್ದೀನಿ, ಅದು ಹೌದಾ? ಬರುತ್ತಾ? ಚಾನ್ಸಸ್ ಇರುತ್ತಾ? ಹೌದು, ನಾವು ನೋಡಿರೋಂಗೆ ಸಾಮಾನ್ಯವಾಗಿ ಮೋಸ್ಟ್ ಆಫ್ ದ ಪೇಷಂಟ್ಸ್ ರಿಕವರಿ ಅವರಾಗೆ ರಿಕವರ್ ಆಗ್ತಾರೆ. ಆ್ಯಂಡ್ ಮೆನಿ ಪೇಷಂಟ್ಸ್ ಮೇ ರಿಕ್ವೈರ್ ಔಟ್ ಪೇಷಂಟ್ ಟ್ರೀಟ್ಮೆಂಟ್. ಕೆಲವೊಂದು ಪೇಷಂಟ್ಸ್ಗೆ ಇನ್ಪೇಷಂಟ್ಸ್ ಅಂದರೆ IP ಅಡ್ಮಿಟ್ ಮಾಡಿ ಅದರಲ್ಲಿ ಕೆಲವೊಂದು ಪೇಷಂಟ್ಸು ತುಂಬ ತೊಂದರೆ ಆಗಿ ಸೀರಿಯಸ್ ಆಗಿ ಅಪ್ರಾಪ್ರಿಯೇಟ್ ಟೈಮಲ್ಲಿ ಅಪ್ರಾಪ್ರಿಯೇಟ್ ಟ್ರೀಟ್ಮೆಂಟ್ ಸಿಕ್ಕಿಲ್ಲ ಅನ್ನೋ ಕೆಲವೊಂದು ಪೇಷಂಟ್ಸಲ್ಲಿ ಡೆತ್ ಆಗಿರೋದು ಕೂಡ ನಾವು ನೋಡಿದ್ದೀವಿ. ಸ್ಪೆಷಲಿ ಕ್ರಿಟಿಕಲ್ ಫೇಸಲ್ಲಿ ಯಾರು ನೆಗ್ಲೆಕ್ಟ್ ಮಾಡ್ತಾರೆ, ತೊಂದರೆ ಸರಿ ಇದೆ, ಏನೂ ಆಗಿಲ್ಲ, ಆಸ್ಪತ್ರೆಗೆ ಹೋಗೋದು ಬೇಡ, ಅದಕ್ಕೆ ಟ್ರೀಟ್ಮೆಂಟ್ ಬೇಡ ಅಂತನ್ನ ಲೇಟ್ ಸ್ಟೇಜಲ್ಲಿ ಬಂದಾಗ ತೊಂದರೆ ಆಗುತ್ತೆ. ಡೆಂಗು ಜ್ವರದಲ್ಲೂ ಕೂಡ ಸಾಮಾನ್ಯವಾಗಿ ಅಲ್ಲ, ಎಲ್ಲೋ ಕೆಲವೊಂದು ಕೇಸಸಲ್ಲಿ ಡೆತ್ ಕೂಡ ನಾವು ನೋಡಿದ್ದೀವಿ. ಓಕೆ ಸರ್, ಹೇಳಿದ್ರಿ ಡೆಂಗ್ಯೂ ಜ್ವರದ ಬಗ್ಗೆ ಮಾತಾಡ್ತಾ ಇದ್ವಿ. ಮತ್ತೊಂದು ಅಂದರೆ ಜ್ವರ ಬಂದಾಗ ಕಡಿಮೆ ಪ್ಲೇಟ್ಲೆಟ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಇದರಿಂದ ಸಾವು ಕೂಡ ಬರುತ್ತೆ ಅಂತ ಹೇಳ್ತಾರೆ. ಇದು ಯಾಕೆ ಆಗುತ್ತೆ? ಯಾವ ಟೈಮಲ್ಲಿ ಆಗುತ್ತೆ? ಹಾಂ, ಸೊ ಪ್ಲೇಟ್ಲೆಟ್ ಬಗ್ಗೆ ಕೆಲವೊಬ್ಬರಿಗೆ ಮಾಹಿತಿ ಅಥವಾ ತಪ್ಪು ಮಾಹಿತಿ ಕೂಡ ಇದೆ. ಸೊ ನಾರ್ಮಲ್ ಪ್ಲೇಟ್ಲೆಟ್ ನಮ್ಮ ದೇಹದಲ್ಲಿ 1.5 ಲಕ್ಷದಿಂದ 4.5 ಲಕ್ಷ ಪ್ಲೇಟ್ಲೆಟ್ಸ್ ಇರುತ್ತೆ. ಸೊ ಡೆಂಗು ಜ್ವರದಲ್ಲಿ ಏನಂತಂದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಯಿತು ಅಂತಂದರೆ, ತಪ್ಪು ಮಾಹಿತಿ ಅಂತಂದರೆ ಪ್ಲೇಟ್ಲೆಟ್ಸ್ ಕಡಿಮೆ ಆಯಿತು ಅಂದರೆ ಅವರು ಬದುಕುಳಿಯಲ್ಲ, ಸತ್ತೋಗ್ಬಿಡ್ತಾರೆ ಅಂತ, ಅಥವಾ ಪ್ಲೇಟ್ಲೆಟ್ ಕಡಿಮೆ ಆದರೆ ಬ್ಲೀಡಿಂಗ್ ಆಗಿಬಿಡುತ್ತೆ ಅಂತ. ಸೊ ಸಾಮಾನ್ಯವಾಗಿ ನಾವು ಏನು ಹೇಳೋದಂತಂದರೆ ಪ್ಲೇಟ್ಲೆಟ್ ಅಲೋನ್ ಕಡಿಮೆ ಆಯಿತು ಅಂತಂದರೆ ಅದರಿಂದನೇ ತೊಂದರೆಗಳಾಗತ್ತೆ ಅಂತಲ್ಲ. ಪ್ಲೇಟ್ಲೆಟ್ ಕಡಿಮೆ ಆಗಿ ಅದರ ಜೊತೆಗೆ ಮ್ಯೂಕೋಸಲ್ಲಿ ಇಂಜುರಿ ಇತ್ತು, ಅಥವಾ ಎಲ್ಲೋ ಗಾಯ ಆಗಿತ್ತು, ಅಥವಾ ಲೈನ್ ಏನಾದರೂ ಹಾಕಿದ್ದು, ಆವಾಗ ಬ್ಲೀಡಿಂಗ್ ಇತ್ತಂದರೆ ಆವಾಗ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇರುತ್ತೆ. ನಾರ್ಮಲ್ ಪ್ಲೇಟ್ಲೆಟ್ ಲೆವೆಲ್ ನಾನು ಹೇಳಿರೋಂಗೆ 1.5 ಲಕ್ಷದಿಂದ 4.5 ಲಕ್ಷ. ಸಾಮಾನ್ಯವಾಗಿ ಏನೂ ಬ್ಲೀಡಿಂಗ್ ಇಲ್ಲ ಅಂತಂದರೆ ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಮಾಡೋ ಅವಶ್ಯಕತೆ ಇರಲ್ಲ. ಅಥವಾ ಪ್ಲೇಟ್ಲೆಟ್ ಏನಾದರೂ 10,000ಗಿಂತ ಕಡಿಮೆ ಹೋಯಿತು ಅಂದರೆ ಅದು ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಸ್ ಮಾಡಬೇಕಾಗತ್ತೆ. ಒಂದು ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಕ್ರಿಟಿಕಲ್ ಫೇಸಲ್ಲಿ ಪ್ಲೇಟ್ಲೆಟ್ 1 ದಿವಸ 2 ದಿವಸ ಕಡಿಮೆ ಆಗ್ತಾ ಹೋಗುತ್ತೆ, ಆಮೇಲೆ ಅದು ಡೆಫಿನೆಟಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಹೀಗಾಗಿ ಪ್ಲೇಟ್ಲೆಟ್ ಕಡಿಮೆ ಆಗ್ಬಿಡ್ತು, ಏನೋ ತೊಂದರೆ ಆಗಿಬಿಡ್ತು, ಯಾಕಂದರೆ ಅದು ನಂಬರ್ ಕಮ್ಸ್ ಎಲ್ಲರೂ ಗಾಬರಿ ಆಗಿಬಿಡ್ತಾರೆ. 1.5 ಲಕ್ಷ ಇರೋದು 20,000 ಆಗಿದೆಯಾ, 30,000 ಆಗಿದೆ ಅಂತ ನಂಬರ್ ಬಂದ ತಕ್ಷಣ ಅವ್ರಿಗೆ ಗಾಬರಿ ಆಗ್ತಾರೆ. ನಂಬರ್ ಮುಖ್ಯ ಅಲ್ಲ, ಅದರ ಜೊತೆಗೆ ಏನಾದರೂ ರಕ್ತಸ್ರಾವ ಅಥವಾ ರಕ್ತಸ್ರಾವ ಸಿಮ್ಟಮ್ಸ್ ಇತ್ತಂದರೆ ಆವಾಗ ವರಿ ಮಾಡಬೇಕಾಗತ್ತೆ. ಪ್ಲೇಟ್ಲೆಟ್ ಟ್ರಾನ್ಸ್ಫ್ಯೂಷನ್ ಕೂಡ ಒಂದು ಬಗ್ಗೆ ಕೆಲವೊಂದು ತಪ್ಪು ಕಲ್ಪನೆಗಳು ಕೂಡ ಇದೆ. ಪ್ಲೇಟ್ಲೆಟ್ ಜನರಲಿ ನಾವು ಒಂದು ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಥವಾ ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್ ಅಂತ ಹೇಳ್ತೀವಿ. ಇದು ಯಾರಾದರೂ ಡೊನೇಟ್ ಮಾಡಿದ್ರೇ ಅದು ಪ್ಲೇಟ್ಲೆಟ್ ಕೊಡೋಕ್ಕಾಗತ್ತೆ. ಈ ಪ್ಲೇಟ್ಲೆಟ್ ನಾವು ಎಷ್ಟು ದಿನಗಳು ಬದುಕುಳಿತಾವೆ ಈ ಪ್ಲೇಟ್ಲೆಟ್ಸ್ ಅಂದರೆ ಯೂಶಲಿ 3ರಿಂದ 4 ದಿವಸ ಪ್ಲೇಟ್ಲೆಟ್ಸ್ ಬದುಕುಳಿದಿರ್ತವೆ. ಹೀಗಾಗಿ ಆವಾಗಲೇ ಅದನ್ನು ಪ್ಲೇಟ್ಲೆಟ್ ಶೇಖರಣೆ ಮಾಡಿ ವಿತಿನ್ ದೋಸ್ 3-4 ಡೇಸನ್ನೇ ಅದು ಪ್ಲೇಟ್ಲೆಟ್ ಕೊಡಬೇಕಾಗತ್ತೆ. ಇಂಡಿಕೇಶನ್ ಆಫ್ ಟ್ರಾನ್ಸ್ಫ್ಯೂಸಿಂಗ್ ಪ್ಲೇಟ್ಲೆಟ್ಸ್ ಅಂದರೆ ಡೆಂಗು ಜ್ವರದಲ್ಲಿ
ಪ್ಲೇಟ್ಲೆಟ್ ನಂಬರ್ಸ್ ಮೇ ಬಿ ಲೆಸ್ ದೆನ್ 70,000 ಲೆಸ್ ದೆನ್ 90,000 ಜೊತೆಗೆ ಬ್ಲೀಡಿಂಗ್ ಇದ್ದರೆ ಆವಾಗಲೂ ಕೂಡ ಕೊಡಬೇಕಾಗತ್ತೆ. ಅಥವಾ ಬ್ಲೀಡಿಂಗ್ ಏನಿಲ್ಲ ಅಂದರೂ ಕೂಡ 10,000ಗಿಂತ ಕಡಿಮೆ ಇದ್ದಾಗ ನಾವು ಪ್ಲೇಟ್ಲೆಟ್ ಕೊಡ್ತೀವಿ. ಬಟ್ ಮೇ ಬಿ 1 ದಿವಸ 2 ದಿವಸ ವೆಯ್ಟ್ ಮಾಡಿದಾಗ ಈ ಪ್ಲೇಟ್ಲೆಟ್ ತಾನೇ ಇಂಪ್ರೂವ್ಮೆಂಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಓಕೆ ಸರ್, ಮತ್ತೊಂದು ಕಾಮನ್ ಆಗಿ ಕೇಳುವಂತಹ ವೈರಸ್ ಅಂದರೆ ಫ್ಲೂ ವೈರಸ್, ಕಾಮನ್ ಕೋಲ್ಡು, ಇದ್ರ ಲಕ್ಷಣಗಳೇನು, ಇದು ಯಾಕೆ ಬರುತ್ತೆ ಅಂತ? ಸೊ ಫ್ಲೂ ವೈರಸ್, ಕಾಮನ್ ಕೋಲ್ಡ್ ಅದು ಕೂಡ ಇತ್ತೀಚೆಗೆ ನಾವು ಸಾಮಾನ್ಯವಾಗಿ ನಾವು ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ನಾವು ಇನ್ಫ್ಲೂಯೆನ್ಸಾ ವೈರಸ್ ಅಂತ ಹೇಳ್ತೀವಿ. ಫ್ಲೂ ವೈರಸ್, ಕಾಮನ್ ಕೋಲ್ಡ್ ಅಥವಾ ಹಂದಿ ಜ್ವರ ಅಥವಾ H1N1 ಇನ್ಫೆಕ್ಷನ್ ಅಂತ ಕೂಡ ಇದೆಲ್ಲದಕ್ಕೂ ಹೇಳ್ಬೋದು. ಇದು ಜ್ವರ ಹೈ ಗ್ರೇಡ್ ಫೀವರ್ ಜೊತೆಗೆ ತಲೆನೋವು, ಮೂಗು ಕಟ್ಟೋದು, ಮೂಗು ಸೋರೋದು, ಗಂಟಲು ನೋವು, ಕೆಮ್ಮು ಅಂತ ಶುರು ಆಗುತ್ತೆ. ಇಟ್ ಈಸ್ ಕಾಲ್ಡ್ ಆಸ್ ಕಾಮನ್ ಕೋಲ್ಡ್ ಬಿಕಾಸ್ ಕಾಮನ್ಲಿ ಅದು ಬರುತ್ತೆ, ಜೊತೆಗೆ ಕಾಮನ್ಲಿ ಅದು ತಾನೇ ಸಬ್ಸೈಡ್ ಆಗುತ್ತೆ. ಬಟ್ ಕೆಲವೊಂದು ಪೇಷಂಟ್ಸಲ್ಲಿ ಅದು ಲಂಗ್ಸ್ ಇನ್ಫೆಕ್ಷನ್ ಆಗಿ, ನಿಮೋನಿಯಾ ಆಗಿ, ಸಿವಿಯರ್ ARDS ಆಗಿ ಕೆಲವೊಂದು ಸರಿ ಅಡ್ಮಿಷನ್ ಆಗೋದು, ICUಗೆ ಅಡ್ಮಿಟ್ ಆಗೋದು ಕೂಡ ಬೇಕಾಗುತ್ತೆ. ಗುಡ್ ಥಿಂಗ್ ಅಂತಂದರೆ ಇದಕ್ಕೆ ಈ ಇನ್ಫ್ಲೂಯೆನ್ಸಾ ವೈರಸ್ ಅಂತ ಕಂಡುಬಂತು ಅಂದರೆ ಅದಕ್ಕೆ ಆ್ಯಂಟಿವೈರಲ್ ಮೆಡಿಕೇಷನ್ಸ್ ಅವೈಲೇಬಲ್ ಇದೆ. ಸೊ ಅರ್ಲಿಯರ್ ವಿ ಸ್ಟಾರ್ಟ್, ದೇ ವಿಲ್ ರೆಸ್ಪಾಂಡ್ ಬೆಟರ್ ಅಗೇನ್ ರಾದರ್ ದೆನ್ ವೇಟಿಂಗ್ ಫಾರ್ ದ ಕಾಂಪ್ಲಿಕೇಶನ್ಸ್ ಟು ಹ್ಯಾಪನ್. ಓಕೆ ಸರ್, ಇನ್ನು ಹಳ್ಳಿ ಕಡೆ ಎಲ್ಲ ಜಾಸ್ತಿ ಕೇಳ್ತೀವಿ ಚಿಕನ್ ಗುನ್ಯಾ, ಅದು ಕೂಡ ಒಂದು ತುಂಬಾ ಪೇಯ್ನ್ ಆಗುತ್ತೆ, ಬಾಡಿ ಎಲ್ಲ ಪೇಯ್ನ್ ಆಗುತ್ತೆ ಅಂತ ತುಂಬ ಹೇಳ್ತಾರೆ. ಅದ್ರ ಸಿಂಪ್ಟಮ್ಸ್ ಯಾಕೆ ಬರುತ್ತೆ? ಸೊ ಚಿಕನ್ ಗುನ್ಯಾ ಈಸ್ ಆಲ್ಸೋ ಅಗೇನ್ ಅ ಮಸ್ಕಿಟೋ ಬಾರ್ನ್ ವೈರಸ್ಸು. ಈ ಚಿಕನ್ ಗುನ್ಯಾ ಬಂದಿರೋರಿಗೆ 1 ದಿವಸ 2 ದಿವಸ 3 ದಿವಸ ಜ್ವರ ಇರುತ್ತೆ, ಅಥವಾ ಒಂದೇ ದಿವಸ ಜ್ವರ ಬಂದು ಹೋಗಿರ್ಬೋದು. ಆಮೇಲೆ ದೇ ವಿಲ್ ಹ್ಯಾವ್ ಅ ಸಿವಿಯರ್ ಮಲ್ಟಿಪಲ್ ಸ್ಮಾಲ್ ಆ್ಯಂಡ್ ಲಾರ್ಜ್ ಜಾಯಿಂಟ್ ಪೇಯ್ನ್. ಎಷ್ಟರ ಮಟ್ಟಿಗೆ ಇರುತ್ತೆ ಅಂದರೆ ಅವ್ರಿಗೆ ಬೆಳಗ್ಗೆ ಎದ್ದು ಕೈ ಕಾಲು ಮಡ್ಚೋಕ್ಕೂ ಆಗಲ್ಲ, ನಡೆದಾಡೋಕ್ಕೂ ಆಗಲ್ಲ, ಅಷ್ಟೊಂದು ತೊಂದರೆ ಇರುತ್ತೆ. ಸೊ ಅದನ್ನು ನಾವು ಚಿಕನ್ ಗುನ್ಯಾ ಕನ್ಫರ್ಮ್ ಮಾಡೋಕ್ಕೆ ಈ ಕ್ಲಿನಿಕಲ್ ಸಿಮ್ಟಮ್ಸು ಮತ್ತು ಸೈನ್ಸ್ ನೋಡಿ ರಕ್ತ ಪರೀಕ್ಷೆ ಕೂಡ ಮಾಡ್ಬೋದು. ಅದರಲ್ಲಿ ಕೆಲವರಿಗೆ WBC ಕೌಂಟ್ ಕಡಿಮೆ ಇರುತ್ತೆ, ಪ್ಲೇಟ್ಲೆಟ್ ಕಡಿಮೆ ಇರುತ್ತೆ. ಒಂದು ಸಾಮಾನ್ಯವಾಗಿ ನಾವು ಚಿಕನ್ ಗುನ್ಯಾ IgM ಆ್ಯಂಟಿಬಾಡೀಸ್ ಅಂತ ಹೇಳ್ತೀವಿ. ಅದು ಬೈ ಆ್ಯಂಡ್ ಲಾರ್ಜ್ 4ನೇ ದಿವಸ 5ನೇ ದಿವಸ 6ನೇ ದಿವಸ ಆದಮೇಲೆ ಅದು ಪಾಸಿಟಿವ್ ಆಗಿ ಬರುತ್ತೆ. ಸೊ ಹಿಂಗಾಗಿ ಚಿಕನ್ ಗುನ್ಯಾ IgM ವಿಲ್ ಹ್ಯಾವ್ ಟು ಸೆಂಡ್ ಆಸ್ ಅ ಮೆಡಿಕಲ್ ಪರ್ಸನ್ ವಿಲ್ ಹ್ಯಾವ್ ಟು ಸೆಂಡ್ ದ ಟೆಸ್ಟ್ ಆಫ್ಟರ್ 4th day or 5th day. ಸೊ ದ್ಯಾಟ್ ವಿಲ್ ಟೆಲ್ ಅಸ್ ವೆದರ್ ದ ಚಿಕನ್ ಗುನ್ಯಾ IgM ಪಾಸಿಟಿವ್ ಇತ್ತಂದರೆ ಅವ್ರಿಗೆ ಚಿಕನ್ ಗುನ್ಯಾ ಆಗಿದೆ ಅಂತ ಹೇಳ್ತೀವಿ. ಇನ್ ಕೇಸ್ ಅದು ಚಿಕನ್ ಗುನ್ಯಾ ಅಂತ ಕನ್ಫರ್ಮ್ ಆಯಿತು ಅಂತಂದರೆ ಆವಾಗ ದೇ ವಿಲ್ ರೆಸ್ಪಾಂಡ್ ವೆರಿ ವೆಲ್ ವಿತ್ NSAID ಅಂತ ಹೇಳ್ತೀವಿ, ಪ್ಯಾರಾಸಿಟಮೋಲ್ ಆಗಲಿ, ಡೈಕ್ಲೋಫೆನಾಕ್ ಆಗಲಿ, ಆ್ಯಂಡ್ ದೇ ವಿಲ್ ವೆರಿ ಮಚ್ ರೆಸ್ಪಾಂಡ್ ವಿತ್ ಅ ಮೈಲ್ಡ್ ಸ್ಮಾಲರ್ ಡೋಸ್ ಆಫ್ ಸ್ಟೀರಾಯ್ಡ್ಸ್ ಆಲ್ಸೋ. ದಿಸ್ ಇಸ್ ವಾಟ್ ಈಸ್ ದ ಮೇನ್ ಥಿಂಗ್ ಅಬೌಟ್ ದ ಚಿಕನ್ ಗುನ್ಯಾ. ಕೆಲವೊಂದು ಚಿಕನ್ ಗುನ್ಯಾ ವೈರಸ್ ಇನ್ಫೆಕ್ಷನ್ನು ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಗಿ ಕೆಲವೊಂದು ಸರಿ ತೊಂದರೆ ಆಗಿರೋದು ಕೂಡ ನಾವು ನೋಡಿದ್ದೀವಿ. ವೆರಿ ರೇರ್ಲಿ ಡೆಂಗು ಜ್ವರ ಕಂಪೇರ್ ಮಾಡಿ ಚಿಕನ್ ಗುನ್ಯಲ್ಲಿ ಸಿವಿಯರ್ ಆಗಿರೋದು ವೆರಿ ರೇರ್. ಬಟ್ ಮೇನ್ಲಿ ದ ಸಿಮ್ಟಮ್ಸ್ ಅಂದರೆ ಜಾಯಿಂಟ್ ಪೇನು, ನಡೆದಾಡೋಕ್ಕಾಗದೇ ಇರೋದನ್ನೇ ಜಾಸ್ತಿ ತೊಂದರೆ ಇರುತ್ತೆ. ಆ್ಯಂಡ್ ಇನ್ನೊಂದು ಮುಖ್ಯ ಅಂದರೆ ಕೆಲವೊಬ್ಬರಿಗೆ ಇದು 2 ದಿವಸದಲ್ಲಿ ಕಡಿಮೆ ಆಗುತ್ತೆ, ಕೆಲವೊಬ್ಬರಿಗೆ 2 ವಾರ ಇರುತ್ತೆ, ಕೆಲವೊಬ್ಬರಿಗೆ 2 ತಿಂಗಳವರೆಗೂ ಕೂಡ ಈ ಜಾಯಿಂಟ್ ಪೇನ್ ಪರ್ಸಿಸ್ಟ್ ಆಗುತ್ತೆ. ಓಕೆ ಸರ್, ಈಗ ಹಾಗಿದ್ರೆ ಆ ವೈರಸ್ ಮೇಲೆ ಡಿಪೆಂಡ್ ಆಗುತ್ತೆ ಇವರಿಗೆ ಯಾವ ಫ್ಲೂ ಇದೆ, ಯಾವ ವೈರಸ್, ಯಾವ ಜ್ವರ ಬಂದಿದೆ ಅಂತ? ಜ್ವರ ಬಂದಿರುತ್ತೆ. ಜ್ವರ ಬಂದಿರೋಕ್ಕೆ ಕಾರಣ ಏನು ಅಂತ ಅನ್ನೋದನ್ನು ನಾವು ಕ್ಲಿನಿಕಲ್ ಸಿಮ್ಟಮ್ಸ್ ಮತ್ತು ಸೈನ್ಸ್ ಮೇಲೆ ಅದು ಡೆಂಗು ಜ್ವರ ಇರಬಹುದಾ, ಅಥವಾ ಚಿಕನ್ ಗುನ್ಯಾ ಇರ್ಬೋದಾ, ಅಥವಾ ಫ್ಲೂ ವೈರಸ್ ಇರ್ಬೋದಾ, ಅಥವಾ ಕೆಲವೊಂದು ಇನ್ನೊಂದು ಬೇರೆ ಲೆಪ್ಟೋಸ್ಪೈರೋಸಿಸ್ ಇದೆಯಾ, ಅಥವಾ ಬ್ರುಸೆಲ್ಲೋಸಿಸ್ ಇದೆಯಾ, ಇವು ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಅಥವಾ ನಮ್ಮ ಪ್ರದೇಶದಲ್ಲಿ ಅಥವಾ ಬೆಂಗಳೂರಲ್ಲಿ ಕಂಡುಬಂದಿರೋದನ್ನು ನಾವು ಆ ಪರೀಕ್ಷೆಗಳನ್ನ ಮಾಡಿ ಆ ಟೆಸ್ಟ್ಗಳಲ್ಲಿ ಕನ್ಫರ್ಮ್ ಮಾಡಬೇಕಾಗುತ್ತೆ. ಓಕೆ, ಇನ್ನೊಂದು ಕಾಮನ್ ಆಗಿ ಕೇಳೋ ಟೈಫಾಯ್ಡ್ ಕೂಡ ಒಂದು ಪದೇ ಕೂಡ ಬರ್ತಾ ಇರುತ್ತೆ, ಟೈಫಾಯ್ಡ್ ಫೀವರು, ಅದು ಯಾಕೆ? ಸೊ ಟೈಫಾಯ್ಡ್ ಫೀವರ್ನ ಆ್ಯಕ್ಚುಲಿ ಸುಮಾರು ಜನ ಕೆಲವೊಬ್ಬರಿಗೆ ಏನೇ ಜ್ವರ ಬಂದರೂ ಕೂಡ ಟೈಫಾಯ್ಡ್ ಜ್ವರ ಅಂತ ಹೇಳ್ತಾರೆ. ಕೆಲವೊಂದು ಸರಿ ಟೈಫಾಯ್ಡ್ ಜ್ವರ ಬಂದು ಹೋಗ್ಬಿಟ್ಟಿದೆ ನನಗೆ, ಪೂರ್ತಿ ಇಡೀ ಲೈಫ್ ಲಾಂಗ್ ಎಲ್ಲ ನನಗೆ ಟೈಫಾಯ್ಡ್ ಜ್ವರ ಇದೆ ಅಂತಲೂ ಕೂಡ ಹೇಳ್ತಾರೆ. ನಾನು ಏನು ಹೇಳ್ಬೋದು ಅಂತಂದರೆ ಟೈಫಾಯ್ಡ್ ಜ್ವರ ಬರೋದಕ್ಕೆ ಮೇನ್ಲಿ ಈ ಫುಡ್ ಮತ್ತು ವಾಟರ್ ಬಾರ್ನ್ ಇನ್ಫೆಕ್ಷನ್ ಇದು, ಅದ್ರ ಬಗ್ಗೆ ಕೇರ್ಫುಲ್ಲಾಗಿರಬೇಕು. ಒಂದು ಸರಿ ಟೈಫಾಯ್ಡ್ ಜ್ವರ ಬಂತು ಅಂದರೆ ಅದನ್ನು ವೈದ್ಯರ ಹತ್ರ ಕನ್ಫರ್ಮ್ ಮಾಡ್ಕೋಬೇಕು. ಅದು ಕನ್ಫರ್ಮ್ ಮಾಡೋಕ್ಕೆ ನಮ್ಮ ಹತ್ರ ಸುಮಾರು ಟೆಸ್ಟ್ಗಳಿದ್ದಾವೆ. ಕೆಲವೊಂದು ಟೆಸ್ಟ್ಗಳನ್ನು ಕೆಲವೊಂದು ಸಮಯದಲ್ಲಿ ಮಾಡಬೇಕಾಗತ್ತೆ. ಲೈಕ್ ಟೈಫಾಯ್ಡ್ IgM ಟೆಸ್ಟ್ ಆಗಲಿ, ವೈಡಾಲ್ ಟೆಸ್ಟ್ ಆಗಲಿ, ಕಲ್ಚರ್ ಟೆಸ್ಟ್ ಆಗಲಿ. ಆಮೇಲೆ ಒಂದು ಸರಿ ಅದು ಟೈಫಾಯ್ಡ್ ಜ್ವರ ಅಂತ ಕನ್ಫರ್ಮ್ ಆಯಿತು ಅಂದರೆ ಮೇನ್ ಥಿಂಗ್ ವಾಟ್ ಐ ವುಡ್ ಅಡ್ವೈಸ್ ಅಂದರೆ ಅದಕ್ಕೆ ಕಂಪ್ಲೀಟ್ ಆ್ಯಕ್ಚುಯಲ್ ಡೋಸ್ ಮತ್ತು ಆ್ಯಕ್ಚುಯಲ್ ಡ್ಯೂರೇಷನ್ ಟ್ರೀಟ್ಮೆಂಟ್ ತೊಗೋಬೇಕಾಗತ್ತೆ. ಏನಾಗುತ್ತೆ, ಈ ಮಾತ್ರೆ ತೊಗೊಳ್ತಾರೆ, 2 ದಿವಸ 3 ದಿವಸ ಆದಮೇಲೆ ಜ್ವರ ಕಡಿಮೆ ಆಯಿತು ಅಂತ ಬಿಟ್ಬಿಡ್ತಾರೆ.
ಆವಾಗ ಅದು ಸ್ವಲ್ಪ ಸಿಮ್ಟಮ್ಸ್ ಕಡಿಮೆ ಆದಮೇಲೆ ನಾನು ಚೆನ್ನಾಗಿದ್ದೀನಲ್ಲ ಮಾತ್ರೆ ಯಾಕೆ ತೊಗೋಬೇಕು ಅಂತ ನಿಲ್ಲಿಸ್ತಾರೆ. ಸೊ ಹೀಗಾಗಿ ಕರೆಕ್ಟ್ ಡೋಸ್ ಮತ್ತು ಕರೆಕ್ಟ್ ಡ್ಯೂರೇಷನ್ ತೊಗೊಂಡಿಲ್ಲ ಅಂದರೆ ಅದು ಜ್ವರ ಮತ್ತೆ ಇನ್ನೊಂದು ಸರಿ ಬರುತ್ತೆ. ಸೊ ಹೀಗಾಗಿ 4-5 ದಿವಸ ತೊಗೊಂಡೆ ಮಾತ್ರೆ ಸರಿ ಹೋಯಿತು, 1 ವಾರ ಚೆನ್ನಾಗಿದ್ದೆ ಸರ್ ಮತ್ತೆ ಜ್ವರ ಶುರುವಾಯಿತು ಅಂತ ಸುಮಾರು ಪೇಷಂಟ್ಸ್ ಬಂದಿದ್ದಾರೆ. ಆ ಸರಿಯಾಗಿ ಡೋಸ್ ಮತ್ತು ಡ್ಯೂರೇಷನ್ ತೊಗೊಂಡಿಲ್ಲ ಅಂತಂದರೆ ಆವಾಗ ಅದು ಕಾಂಪ್ಲಿಕೇಶನ್, ಟೈಫಾಯ್ಡಿಂದ ಕಾಂಪ್ಲಿಕೇಶನ್ ಆಗಿ ನಾವು ಈಲಿಯಲ್ ಪರ್ಫೊರೇಷನ್ ಅಂತ ಹೇಳ್ತೀವಿ. ಅಂದರೆ ಹೊಟ್ಟೆ ಚಿಕ್ಕ ಕರಳು ಪರ್ಫೊರೇಷನ್ ಆಗಿ ಕೂಡ ಸುಮಾರು ಪೇಷಂಟ್ಸ್ ಬಂದಿರೋದನ್ನು ನಾವು ನೋಡಿದ್ದೀವಿ. ಸೊ ವಾಟ್ ಐ ವುಡ್ ಅಡ್ವೈಸ್, ಒಂದು ಅದನ್ನು ವೈದ್ಯರ ಹತ್ರ ಕನ್ಫರ್ಮ್ ಮಾಡ್ಕೋಬೇಕು. ಕನ್ಫರ್ಮ್ ಮಾಡಿದ ಮೇಲೆ ಅದು ಅಪ್ರೋಪ್ರಿಯೇಟ್ ಡೋಸ್ ಮತ್ತು ಅಪ್ರೋಪ್ರಿಯೇಟ್ ಡ್ಯೂರೇಷನ್ ಅದನ್ನು ಕಂಪ್ಲೀಟ್ ಮಾಡಬೇಕು. ಓಕೆ ಸರ್, ಇವಾಗ ಮತ್ತೊಂದು ಅಂದರೆ ಪೆಟ್ಸಿಂದ ಮನೇಲಿ ಪೆಟ್ಸ್ ಹಾಕೋದ್ರಿಂದ ಅಥವಾ ಈ ಆಹಾರ ಚೇಂಜ್ ಆಗೋದ್ರಿಂದ ಪ್ರಯಾಣ ಮಾಡಬೇಕಾದ್ರೆ ಊರಿಂದ ಊರಿಗೆ ಹೋದರೆ ವಾಟರ್ ಚೇಂಜ್ ಆದರೆ ಈ ಎಲ್ಲ ಕಾರಣದಿಂದಲೂ ಕೂಡ ಫೀವರ್ ಅನ್ನೋದು ಬರುತ್ತೆ. ಇಷ್ಟು ಕಡಿಮೆ ವಿಚಾರಕ್ಕೂ ಯಾಕೆ ಫೀವರ್ ಅಂತ ಬರುತ್ತೆ? ಓಕೆ, ಇದು ಐ ಥಿಂಕ್ ತುಂಬ ಮುಖ್ಯ. ಎಸ್ಪೆಷಲಿ ಈ ಅರ್ಬನ್ ಏರಿಯಾ ಅಥವಾ ಇವನ್ ಸೆಮಿ ಅರ್ಬನ್ ಏರಿಯಾನಲ್ಲೂ ಕೂಡ ಪೆಟ್ಸು ಮನೆಯಲ್ಲಿ, ನಾನು ಒಂದು ಡಾಗ್ ಇದೆ ಮನೆಯಲ್ಲಿ ಅಥವಾ ಕ್ಯಾಟ್ ಇದೆ ಅಂತಂತ ಹೇಳ್ತೀವಿ, ಅದನ್ನು ಕೂಡ ಕೇಳ್ತೀನಿ ಮನೇಲಿ ಈ ಥರ ಪೆಟ್ಸ್ ಇದೆಯಾ ಅಂತ ಅನ್ನೋದನ್ನು. ಈ ಸಿಮ್ಟಮ್ಸು ಕೂಡ ನಾವು ಸಾಮಾನ್ಯವಾಗಿ ನೋಡ್ತಾ ಇದ್ದೀವಿ. ಏನಂದರೆ ಈ ಪೆಟ್ಸ್ ಮತ್ತು ಡಾಗ್ಸಲ್ಲಿ ನನ್ನ ಮನೆಯಲ್ಲೂ ಕೂಡ ಇದೆ. ಹೀಗಾಗಿ ಸುಮಾರು ಮನೆಯಲ್ಲೂ ಕೂಡ ಪೆಟ್ಸ್ ಮತ್ತು ಡಾಗ್ಸು ಇರ್ಬೋದು. ಈ ಟಿಕ್ ಮತ್ತು ಮೈಟ್ ಬಾರ್ನ್ ಡಿಸೀಸ್ ಅಂತ ಹೇಳ್ತೀವಿ, ಅದಕ್ಕೆ ನಾವು ರಿಕೆಟ್ ಸೆಲ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ. ಈ ಡಾಗ್ ಮತ್ತು ಕ್ಯಾಟ್ ಮೇಲೆ ಟಿಕ್ ಅಥವಾ ಮೈಟ್ ಇತ್ತಂದರೆ ಆ ಟಿಕ್ ಅಥವಾ ಮೈಟ್ ಹ್ಯೂಮನ್ ಅಂದರೆ ಮನೇಲಿ ಇರೋರಿಗೆ ಕಚ್ಚಿದರೆ ಆ ಟಿಕ್ ಬಾರ್ನ್ ಡಿಸೀಸ್ ಅಥವಾ ರಿಕೆಟ್ ಸೆಲ್ ಡಿಸೀಸ್ ಅಂತ ಹೇಳ್ತೀವಿ. ಇದರಿಂದ ಜ್ವರ, ಮೈಕೈ ನೋವು, ರ್ಯಾಷಸ್ ಕೂಡ ಬರ್ಬೋದು. ಕೆಲವೊಂದು ಸಾರಿ ತುಂಬ ತೊಂದರೆಯಾಗಿ ಅವ್ರಿಗೆ ಅಡ್ಮಿಟ್ ಮಾಡಿ ಐಸಿನಲ್ಲಿ ನಾವು ಟ್ರೀಟ್ಮೆಂಟ್ ಕೊಟ್ಟಿರೋದು ಕೂಡ ನೋಡಿದ್ದೀವಿ. ಬಟ್ ಗುಡ್ ಥಿಂಗ್ ಅಂದರೆ ಇದಕ್ಕೆ ಐಡೆಂಟಿಫೈ ಮಾಡಿ ಟ್ರೀಟ್ಮೆಂಟ್ಗೆ ತುಂಬ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ. ಎಸ್ಪೆಷಲಿ ನಾವು ಡ್ರಗ್ ಆಫ್ ಚಾಯ್ಸ್ ಅಂತ ಹೇಳ್ತೀವಿ, ಡಾಕ್ಸಿಸೈಕ್ಲಿನ್ ಅಂತ ಅನ್ನೋ ಒಂದು ಆ್ಯಂಟಿಬಯೋಟಿಕಿಂದ ದೇ ರೆಸ್ಪಾಂಡ್ ವೆರಿ ವೆಲ್. ಸೊ ಹೀಗಾಗಿ ಮನೆಯಲ್ಲಿ ಯಾರ ಮನೆಯಲ್ಲಿ ಡಾಗ್ ಅಥವಾ ಕ್ಯಾಟ್ಸ್ ಅಥವಾ ಬೇರೆ ಯಾವುದಾದ್ರು ಪೆಟ್ಸ್ ಇರುತ್ತೆ ಆ ಸಾಕು ಪ್ರಾಣಿಗಳಲ್ಲಿ ಈ ಟಿಕ್ ಅಥವಾ ಮೈಟನ್ನ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಬೇಕು. ಇದನ್ನು ಸ್ವಲ್ಪ ನಾವು ಕಡಿಮೆ ಕೇಳಿರೋದು ಈ ಜ್ವರದ ನೇಮು. ಇನ್ನೊಂದು ಅಂದರೆ ಲೆಪ್ಟೋಸ್ಪೈರೋಸಿಸ್, ಇದನ್ನು ಕೂಡ ಸ್ವಲ್ಪ ಕಡಿಮೆ ಕೇಳಿರೋದು. ಬಟ್ ಅದೇ ಇದು ಕೂಡ ಫೀವರು ನಾರ್ಮಲ್ ಆಗಿ ಮನೆಯಲ್ಲಿ ಬರುತ್ತೆ ಅಂತ ಹೇಳಿದ್ರಿ. ಸೊ ಇದು ಯಾವ ರೀತಿ ಬರುತ್ತೆ? ಸೊ ಇನ್ನೊಂದು ಲೆಪ್ಟೋಸ್ಪೈರೋಸಿಸ್ ಅನ್ನೋದನ್ನು ಜನರಲಿ ಇದು ನಾವು ರ್ಯಾಟ್ ಯೂರಿನಿಂದ ಸ್ಪ್ರೆಡ್ ಆಗಿ ನಾವು ನೋಡಿದ್ದೀವಿ. ಈ ಬೆಂಗಳೂರಲ್ಲೂ ಕೂಡ ಸುಮಾರು ಪೇಷಂಟ್ಸು ಅವಾಗವಾಗ ನಾವು ಡಯಾಗ್ನೋಸ್ ಮಾಡಿದ್ದೀವಿ. ಸ್ಪೆಷಲಿ ಜ್ವರ ಬಂದು ಕಣ್ಣೆಲ್ಲ ಅವರಿಗೆ ಕೆಂಪಾಗಿ ಕಣ್ಣಲ್ಲೇನೋ ಬ್ಲೀಡಿಂಗ್ ಆಗಿದೆ ಅನ್ನೋ ಥರ, ಲಿವರು ಅಥವಾ ಕಿಡ್ನಿ ಇನ್ವಾಲ್ವ್ ಆಗಿ ಜಾಂಡೀಸ್ ಬಂದು ಕಿಡ್ನಿ ಫೇಲ್ಯೂರ್ ಆಗಿರೋ ಪೇಷಂಟ್ಸ್ ನೋಡಿದ್ದೀವಿ. ಈ ಲೆಪ್ಟೋಸ್ಪೈರಸ್ ಅನ್ನೋದು ಕಾಯಿಲೆ ಬರೋದು ಜನರಲಿ ಈ ರ್ಯಾಟ್ ಇಲಿಗಳು ಅಥವಾ ಹೆಗ್ಗಣ ಅಂತ ಹೇಳ್ತೀವಲ್ಲ, ಇಲಿ ಮತ್ತು ಹೆಗ್ಗಣ ಯೂರಿನ್ ಏನಾದರೂ ಮಿಕ್ಸ್ ಆಗಿರೋ ಫುಡ್ ಅಥವಾ ವಾಟರ್ ತಿಂದರೆ ಈ ಲೆಪ್ಟೋಸ್ಪೈರೋಸಿಸ್ ಬರೋ ಚಾನ್ಸಸ್ ಇರುತ್ತೆ. ಅದು ಬಂತು ಅಂದರೆ ಮಲ್ಟಿ ಆರ್ಗನ್ ಇನ್ವಾಲ್ವ್ಮೆಂಟ್ ಇರುತ್ತೆ. ಅದಕ್ಕೆ ಅಪ್ರಾಪ್ರಿಯೇಟ್ ಡಯಾಗ್ನೋಸ್ ಮಾಡಿದರೆ ಅರ್ಲಿ ಟ್ರೀಟ್ಮೆಂಟ್ ಕೊಟ್ಟರೆ ಅದು ಅವರು ಚೆನ್ನಾಗಿ ರೆಸ್ಪಾಂಡ್ ಆಗಿ ಇಂಪ್ರೂವ್ಮೆಂಟ್ ಆಗ್ತಾರೆ. ಓಕೆ ಸರ್, ಇಷ್ಟೊತ್ತು ಸಾಕಷ್ಟು ಫೀವರ್ ಬಗ್ಗೆ ಹೇಳಿದ್ರಿ, ಯಾವ ರೀತಿ ಲಕ್ಷಣಗಳೇನೇನು ಅಂತ ಹೇಳಿದ್ರಿ, ಯಾವ ರೀತಿ ಕೇರ್ ಮಾಡಬೇಕಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ಹಾಂ, ಸೊ ಬೈ ಆ್ಯಂಡ್ ಲಾರ್ಜ್ ಈಗ ಯಾರು ಮನೆಯಲ್ಲಿ ಮಕ್ಕಳಿಗಾಗಲಿ ಅಥವಾ ಮಧ್ಯ ವಯಸ್ಕರಾಗಲಿ ಎಲ್ಡರ್ಸ್ಗಾಗಲಿ ಜ್ವರ ಬಂತು ಅಂತಂದರೆ ಅವ್ರಿಗೆ ಗೊತ್ತಾಗದೇ ಇರ್ಬೋದು ಇದು ಕಾರಣ ಏನು ಅಂತ ಅನ್ನೋದನ್ನು. ಸೊ ಮೊದಲನೇ ಏನು ಅಂತಂದರೆ ಒಂದೇ ದಿವಸ ಅಲ್ಲಿ 2 ಸಲ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಇಮಿಡಿಯೇಟ್ ವೈದ್ಯರ ಹತ್ರ ಸಲಹೆ ತೊಗೊಳ್ಳಿ ಅನ್ನೋದು ಒಂದು. ಅದ್ರ ಜೊತೆಗೆ ಏನು ಸಿಮ್ಟಮ್ಸ್ ಆಗಿದೆ ಅದನ್ನು ಕೂಡ ಗಮನದಲ್ಲಿಟ್ಕೊಂಡು ಮೊದಲನೇ ದಿವಸನ ಹೋಗಬೇಕು, 2ನೇ ದಿವಸನ ಹೋಗಬೇಕು ಅನ್ನೋದು 2ನೇದು. 3ನೇದು ಅದಕ್ಕೆ ಪ್ಯಾರಾಸಿಟಮಾಲ್ ಮಾತ್ರೆ ಮನೆಯಲ್ಲೇ ತೊಗೋಬೋದು. ಡಿಹೈಡ್ರೇಷನ್, ಏನು ತಿನ್ನೋಕ್ಕಾಗೋದಿಲ್ಲ, ಊಟಕ್ಕೆ ಮಾಡೋಕ್ಕಾಗ್ತಾಯಿಲ್ಲ ಅಂತಂದರೆ ಹೈಡ್ರೇಷನ್ ಮೇಂಟೈನ್ ಮಾಡೋದು ಕೂಡ ಉತ್ತಮ. ಸೊ ಮೊದಲನೇ ದಿವಸ ಅಥವಾ ಮ್ಯಾಕ್ಸಿಮಮ್ 2ನೇ ದಿವಸದಲ್ಲಿ ಜ್ವರ ಕಡಿಮೆ ಆಗಿಲ್ಲ ಅಂದರೆ ಹತ್ತಿರದಲ್ಲಿರೋ ವೈದ್ಯರ ಹತ್ರ ನೀವು ಸಲಹೆ ತೊಗೋಬೇಕು ಅನ್ನೋದು ನನ್ನ ಒಂದು ಅಭಿಪ್ರಾಯ. ಓಕೆ ಸರ್, ಫೈನಲ್ ಆಗಿ ನಿಮ್ಮ ಹಾಸ್ಪಿಟಲಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ, ಯಾವ ರೀತಿ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದ್ರ ಬಗ್ಗೆ ವೀಕ್ಷಕರಿಗೆ ಹೇಳ್ತೀನಿ. ಹಾಂ, ನಾನು ಹೇಳೋಂಗೆ ನಾನು ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಮಲ್ಲಿ ಕನ್ಸಲ್ಟೆಂಟ್ ಫಿಸಿಷಿಯನ್ ಮತ್ತು ಇಂಟೆನ್ಸಿವಿಸ್ಟ್ ಆಗಿದ್ದೀನಿ. ಸೊ ಇಲ್ಲಿ ಔಟ್ ಪೇಷಂಟ್ ಬೇಸಿಸಲ್ಲೂ ಕೂಡ ಇವರೆಲ್ಲರಿಗೂ ಈ ಥರ ತೊಂದರೆ ಇರೋಗೆ ಟ್ರೀಟ್ಮೆಂಟ್ ಕೊಡ್ಬೋದು. ಈ ಔಟ್ ಪೇಷಂಟ್ ಬೇಸಿಸಲ್ಲಿ 2 ಥರ ಅಂತ ಹೇಳ್ತೀವಿ. ಒಂದು, ಈಗ ಕೋವಿಡ್ ಬಂದಾದಮೇಲೆ ನಾವು ಆನ್ಲೈನ್ ವಿಡಿಯೋ ಕನ್ಸಲ್ಟೇಷನ್ ಕೂಡ ಕೊಡ್ತೀವಿ. ಆಫ್ಲೈನ್ ನಮ್ಮ OPDಗೆ ಬಂದಾಗ ಐ ವಿಲ್ ಬಿ ಏಬಲ್ ಟು ಸಿ. ನಾನು ಡಾಕ್ಟರ್ ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಮಲ್ಲಿ ಮಧ್ಯಾಹ್ನ 4ರಿಂದ 5ವರೆಗೆ OPDಲಿ ಅವೈಲಬಲ್ ಇರ್ತೀನಿ. ಯಾರಿಗೆ ಮನೆಯಲ್ಲೇ ಟ್ರೀಟ್ಮೆಂಟ್ ಆಗುತ್ತೆ ಅಂಥವ್ರಿಗೆಲ್ಲ ನಾವು ಮನೆಯಲ್ಲೇ ಟ್ರೀಟ್ಮೆಂಟ್ ಸಾಮಾನ್ಯವಾಗಿ ಸೂಚಿಸ್ತೀವಿ, ಮಾತ್ರೆಗಳೆಲ್ಲ ಬರೆದು ಕೊಡ್ತೀವಿ. ತುಂಬ ತೊಂದರೆ ಇದೆ, ಮನೇಲಿ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂದರೆ
ನಾವು ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಮಲ್ಲಿ ಅವ್ರಿಗೆ ಅಡ್ಮಿಟ್ ಮಾಡಿ ವಾರ್ಡಲ್ಲಿ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಟ್ಟು ಬೇಗ ಗುಣಮುಖ ಮಾಡಿ ಅವ್ರಿಗೆ ಮನೆಗೆ ಕಳಿಸ್ಕೊಡ್ಬೋದು. ಆ್ಯಂಡ್ ಇನ್ ಕೇಸ್ ತುಂಬ ತೊಂದರೆ ಇದ್ದಿರೋರಿಗೆ ವೆರಿ ವೆಲ್ ಇಕ್ವಿಪ್ಡ್ ಇಂಟೆನ್ಸಿವ್ ಕೇರ್ ಫೆಸಿಲಿಟಿ ಕೂಡ ಇದೆ. ಸಿನ್ಸ್ ಐ ಆಮ್ ಎ ಇಂಟೆನ್ಸಿವಿಸ್ಟ್ ಆಲ್ಸೋ, ಸೊ ಐ ಶುಡ್ ಬಿ ಏಬಲ್ ಟು ಟೇಕ್ ಕೇರ್ ಆಫ್ ದೆಮ್ ಫ್ರಮ್ ದ ಔಟ್ ಪೇಷಂಟ್ ಟಿಲ್ ದ ಇಂಟೆನ್ಸಿವ್ ಕೇರ್. ಓಕೆ ಸರ್, ಸಾಕಷ್ಟು ಮಾಹಿತಿ ಕೊಟ್ಟರಿ, ಧನ್ಯವಾದ. ಥ್ಯಾಂಕ್ ಯು. ಕಾರ್ಯಕ್ರಮದಲ್ಲಿ ಇವತ್ತು ಜ್ವರದ ಬಗ್ಗೆ ಮಾಹಿತಿಯನ್ನು ಕೊಟ್ವಿ. ನೀವು ಕೂಡ ಏನಾದರೂ ಜ್ವರ ಈ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇದ್ದರೆ, ಹೆಲ್ತ್ ಪ್ರಾಬ್ಲಮ್ಮು, ಮಣಿಪಾಲ್ ಹಾಸ್ಪಿಟಲ್ ಮಲ್ಲೇಶ್ವರಂ ಭೇಟಿ ಕೊಡ್ಬೋದು, ನೇರವಾಗಿ ಭೇಟಿ ಕೊಡ್ಬೋದು. ಹೇಳಿದ್ರು ಆನ್ಲೈನಲ್ಲಿ ಕೂಡ ನೀವು ತಗೊಳ್ಬೋದು ಮೆಡಿಸನ್ ಬಗ್ಗೆ ಇನ್ಫಾರ್ಮೇಷನ್ ಅಂತ ಹೇಳಿ. ಅವರ ಅಡ್ರೆಸ್ ಹಾಗೆ ಫೋನ್ ನಂಬರ್ ನಮ್ಮ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.